ನಮಸ್ಕಾರ ಸ್ನೇಹಿತರೆ, ನಿನ್ನೆ ನಡೆದ PUC ದ್ವಿತೀಯ ವರ್ಷದ ವಾರ್ಷಿಕ ಪರೀಕ್ಷೆಯ ಸರಿಯಾದ ಉತ್ತರಗಳು ಈ ರೀತಿಯಾಗಿವೆ. ಮೇನ್ ಕ್ವಶನ್ ನಂಬರ್ 1, ಸರಿಯಾದ ಉತ್ತರಗಳನ್ನು ಆರಿಸಿ ಬರೆಯಿರಿ. ಪ್ರಶ್ನೆ 1, 2011ರ ಜನಗಣತಿಯ ಪ್ರಕಾರ ಭಾರತದ ಲಿಂಗಾನುಪಾತ. ಆಯ್ಕೆಗಳು: ಆಪ್ಷನ್ ಎ 950, ಆಪ್ಷನ್ ಬಿ 930, ಆಪ್ಷನ್ ಸಿ 970, ಆಪ್ಷನ್ ಡಿ 940. ಸರಿಯಾದ ಆಯ್ಕೆ ಆಪ್ಷನ್ ಡಿ 940. ಪ್ರಶ್ನೆ 2, ಬ್ರಹ್ಮ ಸಮಾಜದ ಸಂಸ್ಥಾಪಕರು. ಆಯ್ಕೆಗಳು: ಆಪ್ಷನ್ ಎ ಅನಿ ಬೆಸೆಂಟ್, ಆಪ್ಷನ್ ಬಿ ದಯಾನಂದ ಸರಸ್ವತಿ, ಆಪ್ಷನ್ ಸಿ ರಾಜಾರಾಮ್ ಮೋಹನ್ ರಾಯ್, ಆಪ್ಷನ್ ಡಿ ವಿವೇಕಾನಂದ. ಸರಿಯಾದ ಆಯ್ಕೆ ಆಪ್ಷನ್ ಸಿ ರಾಜಾರಾಮ್ ಮೋಹನ್ ರಾಯ್. ಪ್ರಶ್ನೆ 3, ಲಿಜ್ಜತ್ನ ಕೇಂದ್ರ ಕಚೇರಿ ಇರುವ ಸ್ಥಳ. ಆಯ್ಕೆಗಳು: ಆಪ್ಷನ್ ಎ ಮುಂಬೈ, ಆಪ್ಷನ್ ಬಿ ಹೈದರಾಬಾದ್, ಆಪ್ಷನ್ ಸಿ ಬೆಂಗಳೂರು, ಆಪ್ಷನ್ ಡಿ ದೆಹಲಿ. ಸರಿಯಾದ ಆಯ್ಕೆ ಆಪ್ಷನ್ ಎ ಮುಂಬೈ. ಪ್ರಶ್ನೆ 4, ವೆಲ್ತ್ ಆಫ್ ನೇಷನ್ಸ್ ಕೃತಿಯ ಲೇಖಕರು. ಆಪ್ಷನ್ ಎ ಗುನ್ನಾರ್ ಮಿರ್ಡಾಲ್, ಆಪ್ಷನ್ ಬಿ ಆಲ್ಫ್ರೆಡ್ ಗೇಲ್, ಆಪ್ಷನ್ ಸಿ ಆಡಮ್ ಸ್ಮಿತ್, ಆಪ್ಷನ್ ಡಿ ಮೈಕಲ್ ಆಲ್ಡೆರಿಚ್. ಸರಿಯಾದ ಆಯ್ಕೆ ಆಪ್ಷನ್ ಸಿ ಆಡಮ್ ಸ್ಮಿತ್. ಪ್ರಶ್ನೆ 5, ಉಳುವವನಿಗೆ ಭೂಮಿ ಎಂಬ ಘೋಷಣೆಯು ಈ ಹೋರಾಟದ್ದು. ಆಯ್ಕೆಗಳು: ಆಪ್ಷನ್ ಎ ಮಲಪ್ರಭಾ ಹೋರಾಟ, ಆಪ್ಷನ್ ಬಿ ಕಾಗೋಡು ಹೋರಾಟ, ಆಪ್ಷನ್ ಸಿ ನವಲಗುಂದ ಹೋರಾಟ, ಆಪ್ಷನ್ ಡಿ ನರಗುಂದ ಹೋರಾಟ. ಸರಿಯಾದ ಆಯ್ಕೆ ಆಪ್ಷನ್ ಬಿ ಕಾಗೋಡು ಹೋರಾಟ. ಮೇನ್ ಕ್ವಶನ್ ನಂಬರ್ 2, ಈ ಕೆಳಗಿನ ಆವರಣದಲ್ಲಿ ಕೊಟ್ಟಿರುವ ಸರಿಯಾದ ಉತ್ತರಗಳನ್ನು ಆರಿಸಿ ಬರೆಯಿರಿ. ಪ್ರಶ್ನೆ 6, ಭಾರತದ ಪ್ರಾಚೀನ ಹೆಸರು ಡ್ಯಾಶ್. ಸರಿಯಾದ ಉತ್ತರ ಭರತವರ್ಷ. ಪ್ರಶ್ನೆ 7, ಪ್ರಬಲ ಜಾತಿ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಡ್ಯಾಶ್. ಸರಿಯಾದ ಉತ್ತರ MN ಶ್ರೀನಿವಾಸ್. ಪ್ರಶ್ನೆ 8, ಮಹಿಳಾ ಸಬಲೀಕರಣದ ವರ್ಷ ಡ್ಯಾಶ್. ಸರಿಯಾದ ಉತ್ತರ 2001. ಪ್ರಶ್ನೆ 9, ಅಗೋಚರ ಮಾರುಕಟ್ಟೆಗೆ ಇರುವ ಇತರೆ ಹೆಸರು ಡ್ಯಾಶ್. ಸರಿಯಾದ ಉತ್ತರ ಇ ಶಾಪ್. ಪ್ರಶ್ನೆ 10, ಸ್ವಗೌರವ ಚಳುವಳಿಯನ್ನು ಪ್ರಾರಂಭಿಸಿದವರು ಡ್ಯಾಶ್. ಸರಿಯಾದ ಉತ್ತರ ಪೆರಿಯಾರ್ EV ರಾಮಸ್ವಾಮಿ ನಾಯ್ಕರ್. ಮೇನ್ ಕ್ವಶನ್ ನಂಬರ್ 3, ಹೊಂದಿಸಿ ಬರೆಯಿರಿ. ಎ ಸೈಡ್ ಇರ್ತಕ್ಕಂತಹ ಸರಿಯಾದ ಉತ್ತರಗಳನ್ನು ಬಿ ಸೈಡ್ ಇರ್ತಕ್ಕಂತಹ ಸರಿಯಾದ ಉತ್ತರಗಳೊಂದಿಗೆ ಹೊಂದಿಸಿ ಬರೆಯಬೇಕು. ಎ ಸೈಡ್ ಇರ್ತಕ್ಕಂಥ 11 ಕೆನೆಪೆದರ, ಇದಕ್ಕೆ ಸರಿಯಾಗಿ ಹೊಂದುವಂಥ ಉತ್ತರ ಬಿ ಸೈಡ್. ಸಿ ಸಂತಾನಂ ಸಮಿತಿ. ಇನ್ನು ಎ ಸೈಡ್ ಇರ್ತಕ್ಕಂಥ 12 ಸೋಲಿಗರು, ಇದಕ್ಕೆ ಸರಿಯಾಗಿ ಹೊಂದುವಂಥ ಉತ್ತರ ಬಿ ಸೈಡ್. ಡಿ ವಿವೇಕಾನಂದ ಗಿರಿಜನ ಕಲ್ಯಾಣ ಕೇಂದ್ರ. ಎ ಸೈಡ್ ಇರ್ತಕ್ಕಂಥ 13 TRP, ಇದಕ್ಕೆ ಸರಿಯಾಗಿ ಹೊಂದುವಂಥ ಉತ್ತರ ಬಿ ಸೈಡ್. ಬಿ ಟೆಲಿವಿಷನ್ ರೇಟಿಂಗ್ ಪಾಯಿಂಟ್. ಇನ್ನು ಎ ಕಡೆ ಇರ್ತಕ್ಕಂಥ 14 ಹಸಿರು ಕ್ರಾಂತಿ, ಇದಕ್ಕೆ ಸರಿಯಾಗಿ ಹೊಂದುವಂಥ ಉತ್ತರ ಬಿ ಸೈಡ್. FMS ಸ್ವಾಮಿನಾಥನ್. ಇನ್ನು ಎ ಕಡೆ ಇರ್ತಕ್ಕಂಥ 15 ಜಾಗತೀಕರಣ, ಇದಕ್ಕೆ ಸರಿಯಾಗಿ ಹೊಂದುವಂಥ ಉತ್ತರ ಬಿ ಸೈಡ್. ಎ ಥಿಯೋಡರ್ ಲೆವಿಟ್. ಮೇನ್ ಕ್ವಶನ್ ನಂಬರ್ 4, ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಪ್ರಶ್ನೆ 16, ಭಾರತದ ಯಾವುದಾದರೂ ಒಂದು ಧಾರ್ಮಿಕ ಸಮುದಾಯವನ್ನು ಹೆಸರಿಸಿ. ಸರಿಯಾದ ಉತ್ತರ ಹಿಂದೂ ಧರ್ಮ. ಪ್ರಶ್ನೆ 17, ಕನ್ನಡ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿದ ವರ್ಷ ಯಾವುದು. ಸರಿಯಾದ ಉತ್ತರ 2008. ಪ್ರಶ್ನೆ 18, ಇಲ್ಲಂ ಎಂದರೇನು. ಸರಿಯಾದ ಉತ್ತರ ಕೇರಳದ ನಂಬೂದರಿ ಬ್ರಾಹ್ಮಣರ ಪಿತೃಪ್ರಧಾನ ಅವಿಭಕ್ತ ಕುಟುಂಬಕ್ಕೆ ಇಲ್ಲಂ ಎನ್ನುತ್ತಾರೆ. ಪ್ರಶ್ನೆ 19, IRDPಯನ್ನು ವಿಸ್ತರಿಸಿ. ಸರಿಯಾದ ಉತ್ತರ ಇಂಟಿಗ್ರೇಟೆಡ್ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಂ. ಪ್ರಶ್ನೆ 20, ರೈತ ಚಳುವಳಿ ಎಂದರೇನು. ಸರಿಯಾದ ಉತ್ತರ ಕೃಷಿಗೆ ಸಂಬಂಧಿಸಿದ ಹೋರಾಟವನ್ನು ರೈತ ಚಳುವಳಿ ಎಂದು ಕರೆಯುತ್ತಾರೆ. ಮೇನ್ ಕ್ವಶನ್ ನಂಬರ್ 5, ಕೆಳಗಿನ ಯಾವುದಾದರೂ 5 ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 21, ಮಕ್ಕಳ ಲಿಂಗಾನುಪಾತ ಕುಸಿಯಲು ಕಾರಣವಾದ 2 ಅಂಶಗಳನ್ನು ತಿಳಿಸಿ. ಸರಿಯಾದ ಉತ್ತರ ಹೆಣ್ಣು ಶಿಶು ಹತ್ಯೆ ಮತ್ತು ಹೆಣ್ಣು ಭ್ರೂಣ ಹತ್ಯೆ. ಪ್ರಶ್ನೆ 22, ದಕ್ಷಿಣ ವಲಯದ ಯಾವುದಾದರೂ 2 ಬುಡಕಟ್ಟುಗಳನ್ನು ಹೆಸರಿಸಿ. ಸರಿಯಾದ ಉತ್ತರ ಸಿದ್ದಿ, ಕತೋಡಿ ಕತ್ಕಾರಿ, ನಾಗ, ಗೊಂಡ. ಪ್ರಶ್ನೆ 23, ಸ್ವಸಹಾಯ ಸಂಘಟನೆಗಳು ಎಂದರೇನು. ಸರಿಯಾದ ಉತ್ತರ ಸಮಾನ ಸಾಮಾಜಿಕ ಮತ್ತು ಆರ್ಥಿಕ ಹಿನ್ನೆಲೆ ಹೊಂದಿದ, ನಿಯಮಿತವಾಗಿ ತುರ್ತು ಸ್ಥಿತಿಗಳಿಗಾಗಿ ನಿಗದಿತ ಮೊತ್ತವನ್ನು ಉಳಿಸಲು ಸಹಮತ ಹೊಂದಿದ ಮತ್ತು ಪರಸ್ಪರ ನೆರವಿನಿಂದ ತಮ್ಮ ತುರ್ತು ಅಗತ್ಯತೆಗಳನ್ನು ಪೂರೈಸಿಕೊಳ್ಳುವ ಸಣ್ಣ ಉದ್ಯಮೆದಾರರ
ಸಮೂಹವೇ ಸ್ವಸಹಾಯ ಸಂಘಗಳು ಎಂದು ಕರೆಯುತ್ತಾರೆ. ಪ್ರಶ್ನೆ 24. ಭಾರತೀಯ ಗ್ರಾಮಗಳ ಯಾವುದಾದರೂ ಎರಡು ಲಕ್ಷಣಗಳನ್ನು ತಿಳಿಸಿ. ಸರಿಯಾದ ಉತ್ತರ ಚಿಕ್ಕ ಗಾತ್ರ ಮತ್ತು ಪ್ರಾಥಮಿಕ ಸಂಬಂಧ. ಪ್ರಶ್ನೆ 25. ನಗರೀಕರಣ ಎಂದರೇನು? ಸರಿಯಾದ ಉತ್ತರ ಗ್ರಾಮದ ವಲಸೆಯಿಂದ ನಗರದಲ್ಲಿ ಜನಸಂಖ್ಯೆ ಹೆಚ್ಚುತ್ತಿರುವುದನ್ನು ನಗರೀಕರಣ ಎಂದು ಕರೆಯುತ್ತಾರೆ. ಪ್ರಶ್ನೆ 26. ಅಂತರ್ಜಾಲ ಎಂದರೇನು? ಸರಿಯಾದ ಉತ್ತರ ಗಣಕಯಂತ್ರದ ಮೂಲಕ ಲಕ್ಷಾಂತರ ಖಾಸಗಿ ಸಾರ್ವಜನಿಕ ಶೈಕ್ಷಣಿಕ ವ್ಯವಹಾರದ ಮುಂತಾದ ಸಂಗತಿಗಳನ್ನು ಮಾಹಿತಿ ತಂತ್ರಜ್ಞಾನದ ಮೂಲಕ ಜಾಗತಿಕ ಮಟ್ಟದಲ್ಲಿ ಸಂಪರ್ಕ ಬೆಸೆಯುವ ವ್ಯವಸ್ಥೆಗೆ ಅಂತರ್ಜಾಲ ಎಂದು ಕರೆಯುತ್ತಾರೆ. ಪ್ರಶ್ನೆ 27. ಭಾರತದ ಯಾವುದಾದರೂ ಎರಡು ಮಹಿಳಾ ಸಂಘಟನೆಗಳನ್ನು ಹೆಸರಿಸಿ. ಸರಿಯಾದ ಉತ್ತರ ಅಹಮದಾಬಾದಿನ ಸ್ವಉದ್ಯೋಗಿ ಮಹಿಳೆಯರ ಸಂಘ, ಹೈದರಾಬಾದಿನ ಸ್ತ್ರೀ ಶಕ್ತಿ ಸಂಘ, ದೆಹಲಿಯ ಮಹಿಳಾ ದಕ್ಷತಾ ಸಂಘ. ಪ್ರಶ್ನೆ 28. ಆಧುನೀಕರಣ ಎಂದರೇನು? ಸರಿಯಾದ ಉತ್ತರ ಕಡಿಮೆ ಅಭಿವೃದ್ಧಿ ಹೊಂದಿದ ದೇಶಗಳು ಹೆಚ್ಚು ಅಭಿವೃದ್ಧಿ ಹೊಂದಿದ ದೇಶಗಳ ಸಾಮಾನ್ಯ ಗುಣಲಕ್ಷಣಗಳನ್ನು ಸ್ವೀಕರಿಸಿಕೊಳ್ಳುವ ಪ್ರವೃತ್ತಿಗೆ ಆಧುನೀಕರಣ ಎಂದು ಕರೆಯುತ್ತಾರೆ. ಪ್ರಶ್ನೆ 29. ಯಾವುದಾದರೂ ಎರಡು ಬಹುರಾಷ್ಟ್ರೀಯ ಕಂಪನಿಗಳನ್ನು ಹೆಸರಿಸಿ. ಸರಿಯಾದ ಉತ್ತರ ಕೋಕೋ ಕೋಲಾ, ಪೆಪ್ಸಿ, ಜಾನ್ಸನ್ ಆ್ಯಂಡ್ ಜಾನ್ಸನ್. ಈ ರೀತಿಯಾಗಿ ಸಮಾಜಶಾಸ್ತ್ರದ ಸರಿಯಾದ ಉತ್ತರಗಳು ಆಗಿರುತ್ತವೆ. ವಂದನೆಗಳು.